ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವಿರೋಧದಲ್ಲಿ ಮತ್ತು ಮಂಜುನಾಥ್ ಕಾಮತ್ ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಶರಣಾರ್ಥಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪಂಚಮಸಾಲಿ ಮೀಸಲಾತಿ ಚಳವಳಿ ಅನ್ನುವಂಥದ್ದು ದೇಶದ ಗಮನವನ್ನು ಸೆಳೆದಿರ್ತಕ್ಕಂಥ ಚಳವಳಿ. ಇಡೀ ಕರ್ನಾಟಕದ ಚಳವಳಿಗಳ ಇತಿಹಾಸದಲ್ಲಿ ಬಹುತೇಕ ಯಾವುದೇ ಚಳವಳಿ ಆರಂಭವಾದರೆ ಅದು ಭಾಳ ಅಂದರೆ 1 ವರ್ಷ ಅಥವಾ 2 ವರ್ಷಕ್ಕೆ ನಿಂತು ಇರಾಗ್ತದೆ. ಆದರೆ ಪಂಚಮಸಾಲಿಗಳು ಮಲಗಿದರೆ ಕುಂಭಕರ್ಣ ಎದುರು ಇರಬಾರ್ದು ಅನ್ನೋಂಥ ಒಂದು ಗಾದೆ ಮಾತು. 2021 ಜನವರಿ 14ನೇ ತಾರೀಕಿಗೆ ಏನು ಕೂತ್ಕೊಂಡವಲ್ಲ, ಒಬ್ಬ ಪಂಚಮಸಾಲಿ ಕೋಟಿ ಪಂಚಮಸಾಲಿ ಅನ್ನುವಂಥ ಘೋಷವಾಕ್ಯದಲ್ಲಿ ಎದ್ದು ಕೂತ್ಕೊಂಡು ಪಂಚಮಸಾಲಿ ಮೀಸಲಾತಿ ಸಿಗೋವರೆಗೂ ಹೋರಾಟ ಬಿಡಲ್ಲ ಅಂತ ಏನು ಸಂಕಲ್ಪ ಮಾಡಿದ್ವಿ, ಅದರಂತೆ ಯಾವುದೇ ಸರ್ಕಾರ ಬರಲಿ, ಯಾವುದೇ ಮುಖ್ಯಮಂತ್ರಿ ಬಂದರೂ ಸಹ ನಮ್ಮ ಅಚಲವಾಗಿರ್ತಕ್ಕಂಥ ನಿರ್ಧಾರದಲ್ಲಿ ಹೋರಾಟ ಮಾಡತಕ್ಕಂಥದ್ದು ಮಾಧ್ಯಮಗಳು ತಿಳಿದಿರ್ತಕ್ಕಂಥದ್ದು. ಈಗಾಗಲೇ ಈ ಹೋರಾಟದ ಪರಿಣಾಮವಾಗಿ 2 ಸರ್ಕಾರಗಳು, 2 ಮುಖ್ಯಮಂತ್ರಿಗಳು ಬದಲಾವಣೆ. ಹಿಂದಿನ ಬಿಜೆಪಿ ಸರ್ಕಾರ ನಮ್ಮ ಹೋರಾಟಕ್ಕೆ ಕೊನೆ ಗಳಿಗೆಯಲ್ಲಿ ಕುಯೆ ಎನ್ನುವಂಥದ್ದನ್ನು ನಾವು ಕೇಳಿದರೆ ಅವರು ಕೂಡಿ ಎನ್ನುವಂಥ ಹೊಸ ಮೀಸಲಾತಿಯನ್ನು ಕೊಟ್ಟಿದ್ರು. ಅದು ನಮ್ಗೆ ಅಷ್ಟರ ಸಿಗ್ತಿಲ್ಲ ನಮ್ಮ ಹೋರಾಟಕ್ಕೆ. ಮೊದಲ ಬಾರಿಗೆ ಲಿಂಗಾಯತರು 3 ಎನ್ನುವಂಥ ಕ್ಲಾಸಿಗೆ 2 ಕ್ಲಾಸಿಗೆ ಲಿಫ್ಟ್ ಆಗಿದೆ. ಆದರೆ ಮೋಸ್ಟ್ ಬ್ಯಾಕ್ವರ್ಡ್ ಹೋಗಿದೆ. ಇಂಟರ್ನಲ್ ಸಿಕ್ಕಿದ್ರು ಮುಂದೆ ಮತ್ತೆ ಸರ್ಕಾರದ ಯಾರು ನೋಡಿಕೊಂಡು ಮೀಸಲಾತಿ ಹೆಚ್ಚಳಕ್ಕೋಸ್ಕರ ಬೇಕಾದ್ರೆ ಹೋರಾಟ ಮಾಡಿದಾಯಿತು. ಮೊದಲು 3 ಇಂದ ನಾವು 2 ಗ್ರೂಪಿಗೆ ಹೋದ್ರಾಯ್ತು ಅಂತೇಳಿ ಆ ಒಂದು ಹೊಸ ಗ್ರೂಪನ್ನು ಸ್ವಾಗತ ಮಾಡಿ, ಬಟ್ ಅದು ಗೆಜೆಟ್ ನೋಟಿಫಿಕೇಶನ್ ಕೊಟ್ಟ ತಕ್ಷಣವೇ ನೀತಿ ಸಮಿತಿ ಮತ್ತು ಹೊಸ ಸರ್ಕಾರ ರಚನೆ ಆಯಿತು. ಆ ಒಂದು ಮೀಸಲಾತಿ ಅನುಷ್ಠಾನ ಆಗಿಲ್ಲ. ಹಾಗಾಗಿ ಈ ಸರ್ಕಾರ ಬಹುತೇಕ ಕರ್ನಾಟಕದಲ್ಲಿ ಇವತ್ತೇನಾದರೂ ಕಾಂಗ್ರೆಸ್ ಸರ್ಕಾರ ಬದಿಯಂತೆ ಏನು ಹಿಂದಿನ ಬಿಜೆಪಿ ಸರ್ಕಾರ ಮೀಸಲಾತಿಯನ್ನು ಯಾವ ಸಂದರ್ಭ ಕೊಡಬೇಕಾಗಿತ್ತು ಆ ಸಂದರ್ಭ ಕೊಟ್ಟಿದ್ರೆ ನಮ್ಮ ಜನ ಮತ್ತೊಮ್ಮೆ ಆಶೀರ್ವಾದ ಮಾಡ್ತೇವೆ. ಇಲ್ಲೇ ಒಳಗೆ ನಮ್ಮ 3 ತಿಂಗಳು ಸತ್ತಾಗ ತಿಳ್ಕೊಂಡಿದ್ದಕ್ಕೆ ಜನ ಈ ಗುರುವಾರ ಮಾಡ್ತಾ ತಿಳ್ಕೊಂಡು ಈ ಕಡೆ ಆದರೂ ಆಶೀರ್ವಾದ ಮಾಡಿದೆ. ನಮ್ಮ ಹೊಣದಲ್ಲಿ ಈ ಸರ್ಕಾರ ಇದೆ. ಆದರೆ ಸರ್ಕಾರ ಅಸ್ತಿತ್ವ ಬಂದ ಮೇಲೆ ನಮಗೆ ಒಂದಿನ ಮಾತುಕತೆ ಕರಲಿಲ್ಲ, ಚರ್ಚೆ ಕರಲಿಲ್ಲ, ನಮ್ಮ ಶಾಸಕರಿಗೂ ಸಹ ಅಧಿವೇಶನ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಇದೆಲ್ಲವನ್ನ ಬಿಟ್ಟು ವಕೀಲಕ್ಕೂ ಮಾಡಬೇಕು. ಏಕೆಂದರೆ ವಕೀಲರ ನಮ್ಮ ಜನಾಂಗ ನೌಕರಿ ಇಲ್ಲ, ಪ್ರತ್ಯೇಕ ಸ್ವಾಮಿಗೋಸ್ಕರ ವಕೀಲಿಕೆ ಮಾಡ್ತದೆ, ಆತ್ಮಜ್ಞಾನಕ್ಕೋಸ್ಕರ ಮಾಡ್ತದೆ. ಅಡ್ವೊಕೇಟ್ ಇರೋದ್ರಿಂದ ಮೂಲಕ ಒಂದು ಸರ್ಕಾರ ತಿಳಬೇಕು. ಫಸ್ಟ್ ಟೈಮ್ ನಮ್ಮ ಜನಾಂಗದ ಎಲ್ಲ ವಕೀಲರು ಸಂಘಟನೆ ಮಾಡಿ ಒಂದು ಹೋರಾಟವನ್ನು ಕೈಗೊಂಡಿದ್ದು ಬೆಳಗಾವಿಯಲ್ಲಿ. ಆಗ ಮುಖ್ಯಮಂತ್ರಿಗಳು ಎಚ್ಚರಿಕೊಂಡು ನನಗೆ ಫೋನ್ ಮಾಡಿದ್ರು, ಇಲ್ಲ ಸಭೆ ಕರೆತಿ ಬರಬೇಕು ಸ್ವಾಮೀಜಿ ಅಂತೇಳಿ. ನಾನು ಕೊನೆ ಸ್ವಾಮಿಗಳ ಮಾತಿಗೂ ಬೆಲೆ ಕೊಡಲಿಲ್ಲ, ಶಾಸಕರಿಗಂತೂ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ. ವಕೀಲರಿ ಮಾತುಗಳಾದರೂ ನಮ್ಮ ಮುಖ್ಯಮಂತ್ರಿಗಳು ಎಚ್ಚರಿಕೊಂಡು ಸ್ವಾಗತ ಮಾಡಿದ್ವಿ. CM ಅವ್ರ ಮೇಲೆ 18ನೇ ತಾರೀಕಿಗೆ ಮೀಟಿಂಗ್ ಕರೆದು ಹಿಂದಿನಗಡೆ ತುಂಬ ಚೆನ್ನಾಗಿ 2 ತಾಸು ಡಿಸ್ಕಷನ್. ಬಹುತೇಕ ಬೊಮ್ಮಾಯಿಯವರು ಹೇಳಿರೋದು ಅಷ್ಟು ಸಮಯ ಕೊಟ್ಟಿದ್ದಿಲ್ಲ, ತುಂಬ ಚೆನ್ನಾಗಿ ಡಿಸ್ಕಷನ್ ಮಾಡಿದ್ರು. ಆದರೆ ಎಲ್ಲಿ ಸಹ ಅವ್ರ ಮಾತಿನ ನಂತರದಲ್ಲಿ ನಮ್ಮ ಸಮಾಜದ ವಕೀಲರ ನಿಯೋಗ ಏನು ಹೋಗಿತ್ತು, ವಕೀಲರ ನಿಯೋಗದಲ್ಲಿ ಎಲ್ಲ ವಕೀಲರು ಮುಖ್ಯಮಂತ್ರಿಗಳಿಗೆ ಭಾಳಷ್ಟು ಕಾನೂನಾತ್ಮಕವಾಗಿರ್ತಕ್ಕಂಥ ಸಮರ್ಥನೆಯನ್ನು ಮಾಡಿದರು. ನಮ್ಮ ಶಾಸಕರಾಗಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರು ಮತ್ತು ಶಾಸಕರಾದ ವಿನಯ್ ಕುಲಕರ್ಣಿ, ಸಂಸದರಾಗಿರ್ತಕ್ಕಂಥ ಹಿರಿಯ ಕಡಾಡಿ 3 ಸಮರ್ಥನವಾಗಿ ಮುಖ್ಯಮಂತ್ರಿಗಳು ಒತ್ತಡ ಆಗಿದೆ. ನಿಮಗೆ ಪರಮ ಅಧಿಕಾರ ಇದೆ, ನಿಮ್ಮ ಅಧಿಕಾರ ಅವಧಿಯಿಂದ ಮೀಸಲಾತಿ ಕೊಡಬೇಕಂತ ಮುಖ್ಯಮಂತ್ರಿಗಳು ನೀತಿ ಸಮಿತಿ ನೆಪ ಮಾಡಿಕೊಂಡು ಸೊಂಡೂರು, ಚನ್ನಪಟ್ಟಣ, ಶಿಗ್ಗಾವಿನಂತೂ ನೆಪ ಮಾಡಿಕೊಂಡು ಇದೇ ಏನೂ ತೀರ್ಮಾನ ಮಾಡಲಿಕ್ಕೆ ಬರಲ್ಲ ಅಂತೇಳಿ ಆಯ್ಕೆ ಕೊಟ್ಟರು. ಆಯಿತು, ಚುನಾವಣೆ ನೀತಿ ಸಮಿತಿ ಮುಗಿದಲಾದರೂ ಇಷ್ಟಿನವರೆಗೆ ಕೊಡ್ರಿ ಅಂತೇಳಿ ಭಾಳಷ್ಟು ಪರಿಪರ್ಯಾಗಿ ಕೇಳ್ಕೊಂಡಿಲ್ಲ ವಕೀಲ ಸಮಾಜವನ್ನು, ಅದಕ್ಕೂ ಅವಕಾಶ ಕೊಡಲಿಲ್ಲ. ಕೊನೆ ಪಕ್ಷ ಹಿಂದಿನ ಸರ್ಕಾರ ನಮಗೇನು ರೂಢಿ ಕೊಟ್ಟಿದೆಯಲ್ಲ ಸುಪ್ರೀಂ ಕೋರ್ಟ್ನಾಗಿದೆ, ಅದು ನೀವು ಹಿಂಬರಹ ವಾಪಸ್ ಪಡ್ಕೊಂಡು ಅದು ನೀವು AG ಮುಖಾಂತರ ಅದನ್ನು ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ಮಾಡಿರಿ ಅಂತ. ಅದನ್ನೂ ಮಾಡಲಿಲ್ಲ. ಕೊನೆಯ ಪಕ್ಷ ಎಲ್ಲ ಲಿಂಗಾಯತರು ಪಂಚಮಸಾಲಿಗಳನ್ನ ಒಳಗೊಂಡಂತೆ ಎಲ್ಲ ಬಡ ಲಿಂಗಾಯತರು ಸೆಂಟ್ರಲ್ OBC ರೆಕಮೆಂಡ್ ಮಾಡಿ ಅದಕ್ಕೆ ಕೇವಲ ನಿಮ್ಮದು ಪೋಸ್ಟ್ಪೋನ್ ಮಾಡೋ ಕೆಲಸ ನಾವೆಲ್ಲ ಭಾಷೆ ಮಾಡ್ತೀವಿ ಅಂತ ಅದನ್ನು ಏನು ಹೇಳೋಕ್ಕಾಗಲ್ಲ. ಒಟ್ಟಾರೆ ನಮ್ಮ ಮೀಸಲಾತಿ ವಿಚಾರಕ್ಕೆ ಸಕಾರಾತ್ಮಕವಾಗಿ ಒಂದು ಅವಕಾಶವನ್ನು ಕೊಡಬೇಕಾಗಿ ಸಮಯಾವಕಾಶ, ನೀವು 1 ತಿಂಗಳು 2 ತಿಂಗಳು ಅಥವಾ 1 ವರ್ಷ ಏನೇ ಕೇಳಿದ್ರು ಕೊಡಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಇನ್ನು ಉಗ್ರ ಹೋರಾಟ ಮಾಡಬೇಕು ಅಂತ. ಈಗಾಗಲೇ ಈ ಸರ್ಕಾರ ಬಂದ ಮೇಲೆ ದೇವರ ಪೂಜೆಯೊಂದಿಗೆ ರಾಷ್ಟ್ರೀಯ ಹೆದ್ದಾರಿಗಳ ಮಾಡಿ ಹೋರಾಟ ಮಾಡಿದ್ವಿ. ಇಲ್ಲಿ ನಿಮ್ಮ ಜಳಕೆ ಚೆಕ್ ಪೋಸ್ಟ್ ಹೋರಾಟ ಅದಕ್ಕೂ ಮಾನ್ಯತೆ ಕೊಡಲಿಲ್ಲ. ಶಾಸಕರ ಮನೆಗೆ ಹೋಗಿ ನೀವು ಮಾತಾಡ್ರಪ್ಪ ಹಿಂಗಿತ್ತು, CMಗೆ ನಾವು 2A ಕೇಳುವಂಥ ಸಂದರ್ಭ ಇತ್ತು.
ಈಗ ನಮ್ಮ ಶಾಸಕರು ಗೆದ್ದಂಥವರಿಗೆ ಮಾತಾಡುವ ಅಧಿವೇಶನದಷ್ಟು ಮಟ್ಟಿಗೆ ನಮ್ಮ ಹೋರಾಟಕ್ಕೆ ಇಲ್ಲಿ ಒಂದು ಕಡೆ ಆ, ಗಂಭೀರತೆ ಬರ್ತಾ ಇದೆ. ಅಂದರೆ ಯಾವ ಮಾಜಿಗಳಾಗಿದ್ದು ಅಧಿಕಾರಕ್ಕೆ ಆಲಿಗಳಾದಮೇಲೆ ನನ್ನನ್ನು ಮಾಡ್ತಾ ಕುಣ್ಸ್ಕೊಂಡು ಹೋರಾಟ ಮಾಡಬೇಕಾಯ್ತು. ಮತ್ತು ಅವ್ರು ಆಲಿಗಳಾದಮೇಲೆ ಗೊತ್ತಿಲ್ಲ ಅವ್ರ ಪಕ್ಷದ ಸಿದ್ಧಾಂತ ಅಥವಾ ಹೈಕಮಾಂಡ್ ಒತ್ತಡ ಗೊತ್ತಿಲ್ಲ, ಯಾರು ಮಾತಾಡ್ತಾರೆ. ಅದಕ್ಕೆ ಅವ್ರು ಮನೆ ಬಾಗಿಲಿಗಾರು ಹೋಗಿ ಮಾತಾಡ್ತದೋ ಮನೆ ಬಾಗಿಲಿಗೆ ಹೋದ್ರು ಅವ್ರು ಮಾತಾಡ್ತಾರೆ ಅಂತ ಊಟ ಮಾತಾಡೋದು, ಬಟ್ ಯಾರೋ ಅಧಿವೇಶನ ಮಾತಾಡಿಲ್ಲ. ಅದು ಸ್ಪೀಕರ್ ಕಾರಣ ಅಂತ ಅವ್ರು ಹೇಳ್ತಾರೆ. ಸ್ಪೀಕರ್ ಒಳಗೆ ನಿಮ್ಮವ್ರು ಯಾರು ಬಂದೇ ಇಲ್ಲ ಸರ್ ಅವ್ರು ಹೇಳ್ತಾರೆ. ಅದು ಏನೇ ಇಲ್ಲ, ಅದು ಕಾರ್ಯ ಮಾಡಿದೆ ವಕೀಲರ ಮೂಲಕ ಪ್ರಯತ್ನಿಸಿಕೊಂಡು ವಕೀಲರ ಹೋರಾಟಕ್ಕೆ ಸರ್ಕಾರ ನಡೆದಿದೆ. ಹಾಗಾಗಿ ಮನೆಯ ಮಾತುಕತೆ ವಿಫಲಗೊಂಡಿರೋ ಕಾರಣಕ್ಕೆ ಡಿಸೆಂಬರ್ 10ನೇ ತಾರೀಕು ಸುಮಾರು ಲಕ್ಷಾಂತರ ಪಂಚಮಸಾಲಿಗಳು, 5,000 ಟ್ರ್ಯಾಕ್ಟ್ರು ಪಂಚಮಸಾಲಿ ರೈತ ಬಂದರು, ನಮ್ಮ 10,000ಕ್ಕಿಂತ ಹೆಚ್ಚು ವಕೀಲರ ಮುಂದಾಳತ್ವದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ತೀರ್ಮಾನವನ್ನು ಮೊನ್ನೆ ನಡೆದಂಥ ರಾಜ್ಯ ಪಂಚಮಸಾಲಿ ಸಭೆಯಲ್ಲಿ ನಾವೆಲ್ಲ ತೀರ್ಮಾನ ತೆಗೆದುಕೊಂಡಿವಿ. ಕಾರಣ ಸರ್ಕಾರ ಯಾವುದೇ ಆಗಲಿ, ಮುಖ್ಯಮಂತ್ರಿ ಯಾರೇ ಆಗಲಿ, ಇಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗೂ ನಾವು ಮುತ್ತಿಗೆ ಹಾಕಿದ್ದೀವಿ, ಬೊಮ್ಮಾಯಿದ್ದಾಗೂ ಮುತ್ತಿಗೆ ಹಾಕಿದ್ದೀವಿ, ಜಗದೀಶ್ ಶೆಟ್ಟರ್ ಇದ್ದಾಗೂ ಮುತ್ತಿಗೆ ಹಾಕಿದ್ದೀವಿ, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದವರು ಮುತ್ತಿಗೆ ಹಾಕಬೇಕು ಅಂತೇಳಿ ಕಳೆದ ಬಾರಿ ತೀರ್ಮಾನ ಮಾಡಿದ್ವಿ. ಬಟ್ ಸಿ ಎಂ ಅವರು ನಾನು ಮೀಟಿಂಗ್ ಕರೀತಾರೆ ಮಾತಿಗೆ ಬೆಲೆ ಕೊಟ್ಟು ಕರ್ಕೊಂಡಿದ್ದೆ. ಈ ಸಲ ಅಂತೂ 10ನೇ ತಾರೀಕಿಗೆ ವಿಧಾನಸೌಧದಾಗ ಬೆಳಗಾವಿ ಸುವರ್ಣ ವಿಧಾನಸೌಧ 10ನೇ ತಾರೀಕು 9 ಶುರುವಾಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. 10ನೇ ತಾರೀಕಿಗೆ ವಿಧಾನಸೌಧ ಮುತ್ತಿಗೆ ಹಾಕ್ತೀನಿ. ಒಂದು ವೇಳೆ ಏನಾದರೂ ದಿನಾಂಕ ಬದಲಾವಣೆ ಮಾಡಿದೆ, ಯಾವ ದಿನಾಂಕ ಬದಲಾವಣೆ ಮಾಡ್ತಾರೆ ಈಗ ಪ್ರಕಾರ ಒಂದು ಅಧಿವೇಶನ 10ನೇ ತಾರೀಕಿನ ಮುತ್ತಿಗೆ